Hi, hello, namaste guys. Good morning. Welcome to my new vlog guys. ಸೊ ಗೈಸ್ ಏನಂದ್ರೆ ಇವತ್ತು ಭೀಮನ ಅಮಾವಾಸ್ಯೆ. ಯಾರ್ಯಾರು ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇದೀರಾ ಒಳ್ಳೆ ಕಲೆಕ್ಷನ್ ಮಾಡ್ಕೊಳ್ಳಿ ಗೈಸ್. ಅರ್ಥ ಆಯ್ತು ಅನ್ಸುತ್ತೆ. ಸೊ ಇವತ್ತು ಭೀಮನ ಅಮಾವಾಸ್ಯೆ, ಅದು ನಮ್ಮ ಅಕ್ಕಂದು ಇವತ್ತು ಫಸ್ಟ್ ಭೀಮನ ಅಮಾವಾಸ್ಯೆ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಏನಂತ ಗೈಸ್, ನೆನ್ನೆನೆ ನಾನು ವ್ಲಾಗ್ ಮಾಡೋಣ ನಾಳೆ ಅಂತ ಅನ್ಕೊಂಡು ಮಲ್ಕೊಂಡೆ, ಓಕೆನಾ. ಆದ್ರೆ ಇವತ್ ಬೆಳಿಗ್ಗೆ ನಾನು ಹೇಳೋ ಅಷ್ಟರಲ್ಲೇ ನಮ್ಮ ಅಮ್ಮ ಆಲ್ರೆಡಿ ಎಲ್ಲಾ ರೆಡಿ ಮಾಡ್ಕೊಂಡಿದ್ರು. ಆದ್ರೂನು ಅವಾಗ ತಾನೇ ಎತ್ತಿ ಏನೋ ಸ್ವಲ್ಪ ಅವರು ಪೂಜೆ ಮಾಡೋದೆಲ್ಲ ವಿಡಿಯೋ ಮಾಡಿದ್ದೀನಿ. ನೋಡ್ಕೊ ಬನ್ನಿ ಗೈಸ್. ದುಡ್ಡು ಕೊಡಪ್ಪ ವೈ. ಬರ 500 ರೂಪಾಯಿನಾ? ಬಾವ ಏನಾರು ಕೊಡ್ಬೇಕು. ನೀವು ನಮ್ಮ ಅಪ್ಪನ ತರ 500 ರೂಪಾಯಿ ಇಷ್ಟೇನಾ? 500 ರೂಪಾಯಿ ಅಷ್ಟೇನಾ? ಮೊದಲನೇ ಭೀಮನ ಅಮಾವಾಸ್ಯೆ ಹೆಂಗಿತ್ತು? ಅಲ್ಲ, ಇವಾಗ ನೀವು ಮಾಡಿಸ್ಕೊಂಡ್ರಲ್ಲ ಹೆಂಗಿತ್ತು? ಮೊದಲನೇ ಭೀಮನ ಅಮಾವಾಸ್ಯೆ ಹೆಂಗಿತ್ತು? ಒಳ್ಳೆ ಕಲೆಕ್ಷನ್ ಆಯ್ತು ಅವನು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. 500 ರೂಪಾಯಿ ಕೊಡ್ಲಿಲ್ವಾ ಮಮ್ಮಿ? ಭೀಮನ ಅಮಾವಾಸ್ಯೆ ಇವತ್ತು ಏನಕ್ಕೆ ಮಾಡೋದು? ಭೀಮನ ಅಮಾವಾಸ್ಯೆನ ಏನಕ್ಕೆ ಮಾಡೋದು ಅಂತ ಜೋರಾಗಿ ಹೇಳು, ಕೇಳ್ಸಲ್ಲ. ಗಂಡನ ಆಯ್ಸು ಆರೋಗ್ಯ ಚೆನ್ನಾಗಿರ್ಲಿ, ಭೀಮ್ನಂಗಿರ್ಲಿ ಅಂತ. ಭೀಮ್ ಥರ ಎಷ್ಟು ವರ್ಷದಿಂದ ಮಾಡ್ತಾ ಇದೆ ಏನೇನು? ಅದು ಸುಮಾರು ಮೈಸೂರಿಗೆ ಬಂತಂದ್ರೆ ಮಾಡ್ತಾರೆ. ಅದೇ ಎಷ್ಟು ವರ್ಷ ಅಂತ? ಒಂದು 18 ವರ್ಷ 20 ವರ್ಷ. ನಾನು ಇನ್ನೂ ಹುಟ್ಟೇ ಇರಲಿಲ್ಲ, ಆವಾಗಿಂದನೂ ಮಾಡ್ತೇನೇನು. ಮದುವೆಗೆ ಎಷ್ಟು ವರ್ಷ ಆಯ್ತು? ಜೋರಾಗಿ ಮಾತಾಡೋ, ಕೇಳ್ಸಲ್ಲ. ನೋಡಿ, ಮದುವೆ ಆಗಿರೋದೇ ಎಷ್ಟು ವರ್ಷ ಆಯ್ತು ಅಂತ ನಂಗೆ ಗೊತ್ತಿಲ್ಲ. ಎಷ್ಟು ವರ್ಷ ಆಯ್ತು? 29 ವರ್ಷ. ಜೋರಾಗಿ ಹೇಳು. 29 ವರ್ಷ. ಆಯ್ತು. ಇಬ್ರಿಗೂ ಒಳ್ಳೆ ಕಲೆಕ್ಷನ್ ಇವತ್ತು. ನೀ ಎಷ್ಟು ವರ್ಷದಿಂದ ಮಾಡ್ತಿದ್ದೆ ಅನ್ಬೇಡ. ಇದೇ ಫಸ್ಟ್ನೇ ವರ್ಷ, ಅದಕ್ಕೆ ತಾನೇ ಕೇಳ್ದದು ಹೆಂಗಿತ್ತು ಅಂತ ಎಕ್ಸ್ಪೀರಿಯನ್ಸ್ನ. ನೀನು ಮದುವೆ ಆಗ್ತೀರಲ್ಲ, ಇದೇ ಥರ ಮಾಡ್ತೀನಿ. ಮಾಡಿದ್ರು ಇಬ್ಬರದು ನೋಡ್ದಲ್ಲ ಗೊತ್ತಿಲ್ಲಪ್ಪ, ನನಗೇನು ಗೊತ್ತು, ನಾನೇನು ಮಾಡಿದೀನ? ಯಾರು ಕರೆಕ್ಟಾಗಿ ಮಾಡಿದ್ರು ಅಂದರೆ ನನಗೆ ಗೊತ್ತೇ ಇಲ್ಲ. ಎಲ್ಲರೂ ಎದ್ದು ಪೂಜೆ ಮಾಡಿ ರೆಡಿ ಆಯ್ತಿದ್ರ, ಇನ್ನು ಎದ್ದೇ ಇಲ್ಲ ಅಂತ. 3 ಗಂಟೆಗೆ ಎದ್ದಿರೋದು. 3 ಗಂಟೆಗೆ ಎದ್ದಿರೋದು ನಾನು. ಅಲ್ಲ, ನೀವೇನೋ ಪೂಜೆ ಮಾಡಕ್ಕೆ ಎತ್ರಿ, ನಾನೇನಕ್ಕೆ ಹೇಳಿ ಮಾಡಕ್ಕೆ ಮಾಡ್ಕೊಡ್ಬೇಕು ಎದ್ದು. ಮನೆ ಕಂಡಾಗ ದಿನ ಎಳ್ಸುವ
ಯಾವತ್ ಕೆಲಸ ಇರುತ್ತೆ ಅವತ್ತು ಎದ್ದು ಕೆಲಸ ಮಾಡ್ಕೊಡ್ಬೇಕು. ಇದನ್ನೆಲ್ಲ ಹಾಕಲ್ಲ ನಾನು. ಮಾಡ್ಬಿಟ್ಟು ಅದನ್ನೇ ಇದನ್ನೆಲ್ಲ ಹಾಕಲ್ಲ, ಕಟ್ ಮಾಡ್ಬಿಡ್ತೀನಿ. ಕಟ್ಟಾರ ಮಾಡಿ ಯಾರು ನೋಡಿದ್ರಲ್ಲ ಗೈಸ್, ಅವಾಗ ತಾನೇ ಎದ್ದು ಏನೋ ಸ್ವಲ್ಪ ಮಾಡಿದೀನಿ. ಡಿಪ್ರೆಷನ್. ಆಕ್ಚುಲಿ ಗೈಸ್, ಭೀಮ್ ಅಮಾವಾಸ್ಯೆ ಏನಕ್ಕೆ ಮಾಡೋದು ಅಂತಂದ್ರೆ, ಇವಾಗ ಯಾರನ್ನಾದ್ರೂ ಕೇಳಿದ್ರೆ ಅವ್ರ ಏನ್ ಹೇಳೋದಂದ್ರೆ, ಗಂಡನ್ಗೆ ಎಂತ ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರ್ಲಿ ಅಂತ ಅನ್ಬಿಟ್ಟು ಮಾಡೋದು ಅಂತ ಹೇಳ್ತಾರೆ ಅಲ್ವಾ ಗೈಸ್. ನನಗೆ ಏನನ್ಸುತ್ತೆ ಅಂತೆ, ಯಾಕೆ ಇದನ್ನ ಹೆಂಡತಿ ಮಾತ್ರ ಗಂಡನ ಕಾಲ್ಗೆ ಪೂಜೆ ಮಾಡ್ಬೇಕು ಅಂತ. ಇವಾಗ ಹೆಂಡತಿ ಮಾಡೋದ್ರಿಂದ ಗಂಡನ ಆಯಸ್ಸು ಆರೋಗ್ಯ ಜಾಸ್ತಿ ಆಗತ್ತೆ ಅಂತ ಅಂದ್ಮೇಲೆ ಗಂಡ ಹೆಂಡತಿ ಮಾಡಿದ್ರೆ ಹೆಂಡತಿನೂ ಜಾಸ್ತಿ ಆಗತ್ತೆ ಅಲ್ವಾ? ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ಯಾಕೆ ಇಲ್ಲ, ಇವಾಗ ಭೀಮ್ ಅಮಾವಾಸ್ಯೆ ಅಂತಂದ್ರೆ ಯಾಕೆ ಹೆಂಡತಿನೇ ಯಾಕೆ ಗಂಡನ್ ಪಾದ ಪೂಜೆ ಮಾಡ್ಬೇಕು, ಗಂಡನೇ ಹೆಂಡತಿ ಪಾದ ಪೂಜೆ ಮಾಡ್ಬೋದು ಅಲ್ವಾ? ಇಲ್ಲ ಇಬ್ರು ಪಾದನು ಪೂಜೆ ಮಾಡ್ಬೋದು ಅಲ್ವಾ? ಯಾಕೆ ಬರೀ ಹೆಂಡತಿನೇ ಮಾಡ್ಬೇಕು? ಇವಾಗ ನೀವ್ ಅನ್ಕೋಬಹುದು, ಎಂತ ವಯಸ್ಸಲ್ಲಿ ಚಿಕ್ಕೋರು ಹೆಂಡತಿ ಇರ್ತಾರೆ, ಗಂಡ ದೊಡ್ಡೋರು, ಅದಕ್ಕೆ ಹೆಂಡತಿ ಮಾತ್ರ ಮಾಡ್ಬೇಕು, ಗಂಡ ಹೆಂಡತಿಗ್ ಮಾಡಿದ್ರೆ ಒಳ್ಳೇದಲ್ಲ, ಹಂಗೆಲ್ಲ ಹೇಳ್ಬೋದು. ಬಟ್ ಅಂದ್ರೂ ಗೈಸ್, ಈಕ್ವಾಲಿಟಿ ಗೈಸ್ ಅಷ್ಟೇ. ಅಷ್ಟೇ. ನನ್ಗೆ ಅನ್ಸುತ್ತೆ, ಗೊತ್ತಿಲ್ಲ. ಇವಾಗ ಕಾಲೇಜಿಗೆ ಹೋಗ್ಬೇಕು, ರೆಡಿ ಆಗಿದ್ದೀನಿ. ಟೈಮ್ ಬಂದಿ ಟೈಮ್ ಗೈಸ್ 9 ಗಂಟೆ, 9:30 ಕ್ಲಾಸ್ ಇರೋದು. ನೋಡೋಣ 9:30 ತನಕ ಆದ್ರೆ ಹೋಗ್ತೀನಿ. ನೋಡೋಣ 9:30 ಕ್ಲಾಸು ಆದ್ರೆ 9:30. ಇನ್ನ ನಾನು ತಿಂಡಿನೂ ತಿಂದಿಲ್ಲ, ತಿಂಡಿ ತಿನ್ಬೇಕು. ನಾವಮ್ಮ ಅವಲ್ಲೇ ಇಟ್ಕೊಬಿಟ್ಟವ್ರೆ, ನಾನು ಸ್ಟೇಟಸ್ ಹಾಕ್ಬೇಕು, ಫೋಟೋಸ್ ಕಳ್ಸು ಅಂತ ಅಂದ್ಬಿಟ್ಟು ಅವಲ್ಲೇ ಹೇಳ್ತವ್ರೆ. ಕಳ್ಸ್ಬೇಕು, ಅವ್ರಿಗೂ ಕಳಿಸ್ತೀನಿ. ಇದೇ ಗೈಸ್ ಎಲ್ಲ ಅಮ್ಮಂದ್ರು ಇದೆ, ಬರೀ ಫೋಟೋಸ್ ಹಾಕೋದು, ವಿಡಿಯೋ ಹಾಕೋದು, ಬರೀ ಸ್ಟೇಟಸ್ ಹಾಕೋದು. ಇವಾಗ ಅವ್ರಿಗೆ ಕಳ್ಸ್ಬೇಕು, ಇಲ್ಲ ಅಂದ್ರೆ ನನ್ನನ್ ಬಿಡಲ್ಲ. ಕಳ್ಸೋಣ. One eternity later. ಹೇಳು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಗೈಸ್ ಕ್ಲಾಸ್ ಎಲ್ಲ ಮುಗಿಸು, ಇವಾಗ ಆಟ ಆಡಕ್ ಹೋಗ್ತೇನೆ. ಏನ್ ಆಟ ಅಂದ್ರೆ ಗೈಸ್, ಕೇರಂ. ಇರ್ಲಿ, ಪಾನ್ ಇಸ್ಕೊಂಡು ಸರ್ವಕ್ಕ ಹೋಗ್ತಾ ಇದ್ವಿ ಆಟ ಆಡಿ. ಬನ್ನಿ. A few inches later. ಇವಾಗ ಹೋಗ್ತಾ ಇದ್ದೀನಿ. ಆಕ್ಚುಲಿ 1:30ಗೆ ಮುಗೀತು ಕ್ಲಾಸು, ಆದ್ರೆ ನಾವೇ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಟೈಮ್ ಇವಾಗ 4:30. ಗೈಸ್, ನಾನು ಬೆಳಗ್ಗೆನೆ ವ್ಲಾಗ್ ಮಾಡೋಣ ಮೀನ್ಸ್ ಬೆಳಗ್ಗೆ ಬರ್ತಾ ವಿಡಿಯೋ ಮಾಡ್ಕೊಬರೋಣ ಅಂತ ಅನ್ಕೊಂಡೆ, ಆದ್ರೆ ಫುಲ್ ಟೈಮ್ ಆಗೋಗಿತ್ತಾ. 9:30ಗೆ ಇದ್ದಿದ್ದು ಕ್ಲಾಸನ್ನ ರೆಡಿ ಆಗೋದೇ ಲೇಟ್ ಆಯ್ತು. ಸೊ 10:30 ಕ್ಲಾಸ್ ಬಂದಿದ್ದು. ಬಂದ ತಕ್ಷಣ ಕ್ಲಾಸ್ ಅಟೆಂಡ್ ಮಾಡ್ದೆ. 1:30 ತನಕನು ಏನು ಮಾಡಿಲ್ಲ, ಅದಾದ್ಮೇಲೆ ಸ್ವಲ್ಪ ಮಾಡಿದೀನಿ. ಇವಾಗ ಹೋಗ್ತಾ ಇದ್ದೀನಿ, ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಇವಾಗ ಬಂದೆ ನೋಡಿ. ನಾನು ಅಲ್ಲಿ ಹೇಳ್ದಾಗ 4:15 ಗೈಸ್ ನಾನು ಬಸ್ ಸ್ಟಾಪ್ ಹೋಗಿದ್ದು. ಮನೆಗ್ ಬಂದಿದ್ದು 5:30. 1 ಅವರ್ ಆಯ್ತು ಮನೆಗ್ ಬರೋ ಅಷ್ಟರಲ್ಲಿ. ಫುಲ್ ರಶ್ ಗೈಸ್, ಬಸ್ ಎಲ್ಲ ಫುಲ್ ಸುಸ್ತಾಗೋಯ್ತು. ಸೊ ಗೈಸ್, ಆಕ್ಚುಲಿ ಏನಂದ್ರೆ 2 ವೀಕ್ಸ್ ಇಂದ ನಾನು ಯಾವ್ದು ವಿಡಿಯೋನೇ ಮಾಡಕ್ಕಾಗಿಲ್ಲ ಗೈಸ್, ಅಂದ್ರೆ ಇನ್ಸ್ಟಾಗ್ರಾಮ್ಗೆ. ಯಾಕಂದ್ರೆ ಲಾಸ್ಟ್ ವೀಕ್ ನನ್ ತಂಗಿಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಮಾಡ್ಲಿಲ್ಲ. ಮತ್ತೆ ಲಾಸ್ಟ್ ವೀಕು ಅವಳು ಮನೇಲಿ ಇರ್ಲಿಲ್ಲ ಗೈಸ್, ಎಲ್ಲೋ ಹೋಗಿದ್ಲು. ಅದರಿಂದ ಲಾಸ್ಟ್ ವೀಕು ಮಾಡ್ಲಿಲ್ಲ. ಅಂದ್ರೂ ನಾನು ಹೆಂಗೋ ಮುಂಚೆ ಹಳೇದೆಲ್ಲ ಇತ್ತಲ್ಲ, ಅದನ್ನೇ ಹೆಂಗೋ ಪೋಸ್ಟ್ ಮಾಡ್ಕೊಂಡ್ ಮ್ಯಾನೇಜ್ ಮಾಡ್ಕೊಂಡ್ ಬಂದಿದ್ದೆ. ಇನ್ನು ಸ್ವಲ್ಪ ಇತ್ತು, ಅದನ್ನ ಹೆಂಗಾದ್ರೂ ಹಳೇದೇ ಹಾಕೋಣ ಅಂತ ಅಂದ್ಬಿಟ್ಟು ಎಡಿಟ್ ಮಾಡೋಣ ಅಂತಂದ್ರೆ ಯಾಕೋ ನಾನು ಎಡಿಟಿಂಗ್ ಆ್ಯಪೇ ವರ್ಕ್ ಆಗ್ತಾ ಇಲ್ಲ ಗೈಸ್ ಕರೆಕ್ಟ್ ಆಗಿ. ಆದ್ರೂ ಹೆಂಗೋ ಕಷ್ಟಪಟ್ಟು 3 ಡೇಸ್ ಇಂದ ಗೈಸ್, 3 ಡೇಸ್ ಇಂದ ಕಷ್ಟಪಟ್ಟು ಒಂದೇ ಒಂದ್ ವಿಡಿಯೋ ಎಡಿಟ್ ಮಾಡಿದೀನಿ. ಅದನ್ನ ಇವತ್ತು ಹಾಕ್ಬೇಕು. ಇವಾಗ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಇವಾಗ ಫಸ್ಟ್ ವಿಡಿಯೋ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡ್ಬಿಡ್ತೀನಿ, ಆಮೇಲೆ ಅದೊಂದು ವಿಡಿಯೋ ಮಾಡ್ಬಿಟ್ಟು ಸಿಗ್ತೀನಿ ಗೈಸ್. ಹೊಟ್ಟೆ ಫುಲ್ ಹಸಿತೈತೆ, ಈ ಬಂದಾಗಿಂದ ಏನು ತಿಂದೇ ಇಲ್ಲ.
ಮಾಡ್ಬಿಟ್ಟು ತಿನ್ಬೇಕು ಗೈಸ್. ಏನಂದ್ರೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ನಾ, ವಿಡಿಯೋ ಮಾಡ್ದೆ ಗೈಸ್, ಅದೇ ಯಾಕೋ ಇಷ್ಟನೇ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇನ್ನೊಂದಿನ ಯಾವಾಗ್ಲಾದ್ರೂ ಮಾಡ್ತೀನಿ ಗೈಸ್. ಏನಂದ್ರೆ ಇನ್ನೊಂದು, ನಾನು ನೆಕ್ಸ್ಟ್ ಯಾವ್ದಾದ್ರು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಪ್ಲಾನ್ ಮಾಡ್ತಾ ಇದೀನಿ ಗೈಸ್. ಆದಷ್ಟು ಬೇಗ ಚಾಲೆಂಜ್ ವಿಡಿಯೋ ಮಾಡ್ತೀನಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಗೈಸ್.